ಕಾಂಗ್ರೆಸ್ನಿಂದ ಅಧಿಕಾರ ಆಗಬೇಕಾಯ್ತು, ಆದ್ರೆ ಬಿಜೆಪಿ ಅಧಿಕಾರ ಮಾಡ್ರಿ. ಯಾವ ಕಾರಣಕ್ಕಾಗಿ ಬಿಜೆಪಿ ಸುಮಾರು ನಾನು 25 ವರ್ಷದಿಂದ ಗ್ರಾಮ ಪಂಚಾಯತಿ ಒಳಗೆ ಸೇವೆ ಸಲ್ಲಿಸಿ ಬಂದೀನಿ. ಇದು 5ನೇ ಬಾರಿ ನಾನು ಗೆದ್ದಿರೋದು. ಅನಿವಾರ್ಯ ಕಾರಣದ ಕಾಂಗ್ರೆಸ್ ಹೋಗಿದ್ವಿ. ಅವರು 10 ತಿಂಗಳ ಅಧ್ಯಕ್ಷರ ಖೇದಿ ಕೊಡಲಿಲ್ಲ. ಆ ದುಃಖದಿಂದ ಆಮೇಲೆ ಸುಮಾರು ನನ್ನ ಕೆಟಗೆರೆ ಇಲ್ಲಿವರೆಗೂ ಬಂದಿದ್ದಲ್ಲ, ಈಗ ಬಂದಿತ್ತು. ಒಂದು 10 ತಿಂಗಳಾರ ಕೊಡ್ರಿ ಅಂತ ಕೇಳಿದೆ. ಅವರು ನಮಗೆ ಯಾವುದನ್ನು ಇದು ಮಾಡಲಿಲ್ಲ, ಕಡೆಗಾಣಿಸಿದ್ರು. ಆದರೂ ಕೂಡ ಸಹಿತ ನೀವು ಕೊಳ್ಳಿದ್ರೂ ಪರವಾಗಿಲ್ಲ, ನಾನು ಒಬ್ಬನೇ ನನ್ನ ಹೋಟ್ ಬೀಳಿ ಅಂತೇಳಿ ನಾನು ನಿಂತಿದ್ದೆ. ಆದರೂ ಕೂಡ ನಮ್ಮ ಊರಿನ ಸದಸ್ಯರು ಎಲ್ಲರೂ ಕೂಡಿ ನಾನು ಇವತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡ್ಯಾರ. ಸುಮಾರು ಯಾವುದು ಕಪ್ಪು ಚಿಕ್ಕಿ ಬರೋದಾಗದೆ, ಯಾವ ಜಾತಿ ಭೇದ ಇಲ್ಲದ ಹಾಗೆ ಸುಮಾರು ಈಗಾಗಲೇ ಹಿಂದೆ 25 ವರ್ಷ ನಾನು ಪಂಚಾಯತಿ ಸದಸ್ಯ ಸಲ್ಲಿಸಿ ಇವತ್ತು ಊರ ಅಭಿವೃದ್ಧಿಗೋಸ್ಕರ, ಬಡವರಿಗೋಸ್ಕರ ಒಟ್ಟು ಯಾವುದೂ ಆಕಾಂಕ್ಷಿ ಆಗದೆ ಇವತ್ತು ಪ್ರಾಮಾಣಿಕತೆಯಿಂದ ನಾನು ನನ್ನ ಸೇವೆ ಸಲ್ಲಿಸಿ ನನ್ನ ಓಟ್ ಹಾಕಿದಂಥ ಇವರಿಗೆ ನಮೂನೆ ಕೋಟಿ ನಮಸ್ಕಾರ ಹೇಳಿದರು ಕಡಿಮೆ. ಇವತ್ತು ಅವರು ಋಣ ನಾನು ತೀರಿಸ್ತೇನೆ ಅಂತ ಹೇಳಿ ಬೊಮ್ಮಾಯಿ ಸಾಹೇಬರು ಕೂಡ ಬಂದಿದ್ದರು. ಅವ್ರಿಗೂ ಕೂಡ ನಾನು ಎಷ್ಟು ಹೇಳಿದ್ರು ಕಡಿಮೆನೇ. ಇವತ್ತಿನ ದಿವಸ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾರ. ನಾನು ಅವ್ರ ಜವಾಬ್ದಾರಿ ತೀರಿಸ್ತೇನೆ ಅಂಥೇಳಿ ನಾನು ಇದನ್ನು ಒಗ್ಗಿಸ್ತೇನೆ ಅಂಥೇಳಿ ಎಲ್ಲ ಮಾತು ಮುಗಿಸ್ತೇನೆ. ಪಕ್ಷೇತರಿಗೆ ಅಧಿಕಾರ ಕೊಡ್ತೀನಿ ಅಂದಿದ್ದಕ್ಕೆ ನೀವು ಈ ಕಡೆ ಬಂದಂಗೆ ಆಯ್ತು ಸರಿ. ಪಕ್ಷೇತರದ ಅಲ್ರಿ, ನಾವು ಸುಮಾರು ಕಾಂಗ್ರೆಸ್ನಿಗೆ ಬಂದು ಕೇವಲ 2.5 ವರ್ಷ ಆಯಿತು. 25 ವರ್ಷದಿಂದ ಸ್ವತಂತ್ರ ರಟ್ಟಿಹಳ್ಳಿ ಒಳಗೆ BJP ಬೆಳೆಸಿದೆ. ನಾನು ಪ್ರಥಮ ಬಾರಿ ಹಾವೇರಿ ಜಿಲ್ಲೆಯಲ್ಲಿ BJP ಹುಟ್ಟಿಸಿ ವಿ ಬಣಗಾರ್ ಗೆಲ್ಲಿಸಿದೆ. ನಾನು ಇವತ್ತಿನ ದಿವಸ ಅವ್ರು ಮಲ್ತಾ ಇದ್ದೂರು ಮಾಡಿದ್ರು ನನಗೆ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಬಹಳ ದುಃಖ ಆಗಿದೆ. ಈಗ ನಿಮ್ಮ ಎಲ್ಲರೂ ಸದಸ್ಯರು ಎಲ್ಲ ಬೆಂಬಲ ಕೊಟ್ಟು ನಿಮ್ಮ ಅಧ್ಯಕ್ಷ ಒಟ್ಟು ಬೆಂಬಲ ಕೊಟ್ಟು ನನಗೆ ಅಧ್ಯಕ್ಷ ಮಾಡ್ಯಾರ. ಇವತ್ತು ಯಾವುದು ಜಾತಿ ಭೇದ ಪಕ್ಷ ಎಲ್ಲ ಮರೆತು ಇವತ್ತು ಒಂದೇ ತಾಯಿ ಮಕ್ಕಳಾಗಿ ಊರಿನ ಸೇವೆ ಒಟ್ಟು ಯಾವುದು ಕಪ್ಪು ಚಿಕ್ಕಿ ಬರೋದಾಗ ನೋಡ್ಕೊತೀನಿ. ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು, ಯಾರು ಜಾತಿ ಭೇದ ನಾನು ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಂದು. BC ಪಾಟೀಲ್ರಿಗೂ ಅವ್ರಿಗೂ ಧನ್ಯವಾದಗಳು.